ವಿಶ್ವ ಮಟ್ಟದ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಪಡೋಕೆ ನಮ್ಗೆ ಇನ್ನೇನಿದೆ ಅಂತ. ಅದು ಅವರ ವಯಸ್ಸು 55. ಯೋಚನೆ ಮಾಡಿ, 50 ಅಂದ್ರೆ ವಯಸ್ಸಾಯ್ತು ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಲಕ್ಷ್ಮಿ ಅವರು ಜಿಮ್ಗೆ ಸೇರ್ಕೋತಾರೆ. ನೀವೇನೇನೋ ಕೇಳ್ಪಟ್ಟಿದ್ರಲ್ಲ, ಜಿಮ್ಗೆ ಹೋದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಸಲ ಸರ್ ನಮ್ಮ ಹಸ್ಬೆಂಡೇ ಬೇಡ ಅಂದ್ಬಿಟ್ರು. ನಾನು ಗೋಲ್ಡ್ ಮೆಡಲ್ ಅಷ್ಟೇ ಗೆದ್ದಿರೋದು, ನಾನು ಸಿಲ್ವರ್ಗೆ ಹೋಗೇ ಇಲ್ಲ ಅಂತ. ಸಿ ಫಿಟ್ನೆಸ್ ಈ ಜನರೇಷನ್ ಏನ್ ತಿಳ್ಕೊಂಡ್ಬಿಟ್ಟವ್ರ ಅಂದ್ರೆ ಫಿಟ್ನೆಸ್ ನ ಬಿಗ್ ಬೈಸೆಪ್ಸ್, ಚೆಸ್ಟ್, ಆಪ್ಸ್ ಇದ್ರೆ ಮಾತ್ರ ಫಿಟ್ನೆಸ್ ಅಂತಾರೆ. ನೋ, ಇಟ್ಸ್ ರಾಂಗ್. 500 ಲೆವೆಲ್ ಇತ್ತು ನಂದು ಡಯಾಬಿಟಿಕ್. ಡೈಲಿ ನಾನು 75 mg ಇನ್ಸುಲಿನ್ ತಗೊಳ್ತಾ ಇದ್ದೆ. ಓ ನೋಡಿ, ಒಂದು ಹೆಣ್ಮಗಳು ಕರಾಟೆ ಕಲ್ತಿದ್ದಾರೆ, ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ ಅಂದ ತಕ್ಷಣ ವರ ಹುಡುಗಿಯನ್ನ ರಿಜೆಕ್ಟ್ ಮಾಡ್ದ ಇವ್ರು. ವೇಟ್ ಗೇನ್ ಸ್ಟಾರ್ಟ್ ಆಯ್ತು. ಓಕೆ, 140 kgs ಆಗ್ಬಿಟ್ಟೆ. ಓ ಮೈ ಗಾಡ್. 140 kgsಗೆ ಏನೇನ್ ಡಿಸೀಸ್ ಬರ್ಬೇಕು ನಿಮ್ಗೆ ಎಲ್ಲ ಬಂದ್ಬಿಡ್ತು. ಅವ್ರಿಗೆ ಮದ್ವೆ ಮಾಡೋ ತನಕ ನಾನು ಇರ್ತೀನಾ ಇಲ್ವಾ ಅಂತ ಯೋಚನೆ ಮಾಡಿದೆ ಸರ್. ಇವಾಗ ನಿಮ್ಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ವಾ? ಯಾವ್ದು ಇಲ್ಲ, ನೋ ಮೆಡಿಕೇಶನ್. ಯು ರಿವರ್ಸ್ಡ್ ಇಟ್ ಎವ್ರಿಥಿಂಗ್. ಎಸ್. ವಾವ್. ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋದ್ವಿ, ನಮ್ ಖರ್ಚುಗಳನ್ನಲ್ಲೇ ಹೋಗ್ತೀವಿ. ಗವರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಿಲ್ಲ, ಕಮ್ಯುನಿಟಿ ಸಹ ಸಪೋರ್ಟ್ ಮಾಡಿಲ್ಲ. ವಿಸಿಟಬಲ್ ಆಗಲ್ಲ ಅಂತ ಕಳಿಸ್ಬಿಟ್ಟು. ಹೌದಾ? ಬೇರೆ ನಾನು ನೋಡ್ಬಿಟ್ಟೆ, ಅವರು ಈ ಜಿಮ್ ನಲ್ಲಿ ಆಗಲ್ಲ ಮೇಡಮ್, ನೀವು ಬೇಡ ಬರ್ಬೇಡಿ ಅಂತ. ಎಂತ ಫೀಲ್ ಅಲ್ಲ.